ಇದು ನಿನ್ನ ಜಾಗನಾ? ಹೇಳು. ನಿನಗೆ ಅಷ್ಟೊಂದು ಇಷ್ಟ ಆಗಿದ್ರೆ ಬೇರೆ ಎಲ್ಲ ಕೆಲಸ ಬಿಟ್ಬಿಟ್ಟು ಪರ್ಮನೆಂಟಾಗಿ ಇಲ್ಲೇ ಇದ್ಬಿಡು, ಅವಾಗ ಚೆನ್ನಾಗಿರುತ್ತೆ. ಹೇಳು. ಇನ್ಮೇಲೆ ಕಿಚನಲ್ಲೇ ಇರ್ತೀಯಾ? ಅದೇ ತಾನೇ ನಿನಗೂ ಇಷ್ಟ. ಯಾಕೆ ಸುಮ್ಮನಾದೆ? ಆಗ್ಲೇ ಅಷ್ಟೊಂದು ಮಾತಾಡ್ತಾ ಇದ್ದೆ, ಈಗ ಮಾತೇ ಬರ್ತಾ ಇಲ್ವಾ? ಹೇಳು, ಈಗಲೇ ಹೇಳು, ನನಗೆ ಉತ್ತರ ಬೇಕು. ಇಲ್ಲೇ ಇರ್ತೀಯಾ? ಇಲ್ಲ, ಸಾರಿ. ಇವನಿಗೆಲ್ಲ ನಿನ್ ಬುದ್ಧಿನೇ. ಹೌದು, ಏನೇ ಇದು? ಬಾಸ್ ಒಳ್ಳೆ ಹೀರೋ ತರ ಬಂದು ಎಲ್ಲರ ಮುಂದೆ ನಿನ್ನನ್ನು ಡಿಫೆಂಡ್ ಮಾಡ್ಕೊಂಡ್ರು. ಇಷ್ಟೆಲ್ಲ ಆಗ್ಬೇಕು ಅಂತಂದ್ರೆ ಸುಮ್ಮನೆ ಅಲ್ಲ. ಹೇಳು, ಏನ್ ನಡೀತಾ ಇದೆ? ಬಾಸು ಡೀಪಾಗಿ ಲವಲ್ ಬಿದ್ದಿರೋ ಆಗಿದೆ. ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಅವ್ರಿಗೆ ನಿನ್ ಮೇಲೆ ಅಷ್ಟೊಂದು ಫೀಲಿಂಗ್ಸ್ ಇರೋದಿಕ್ಕೇನೆ ಅವ್ರು ಇಷ್ಟೊಂದೆಲ್ಲ ಮಾತಾಡಿದ್ದು. ಅವ್ರು ಆಡಿದ ಪ್ರತಿಯೊಂದು ಮಾತು ಮಾಮೂಲಿ ಮಾತಾಗಿರ್ಲಿಲ್ಲ, ಎಲ್ಲ ಮನ್ಸ್ಫೂರ್ತಿಯಾಗಿ ಮಾತಾಡ್ದಾಗಿತ್ತು. ಅದಕ್ಕೆ ಕೇಳ್ತಾ ಇರೋದು, ಎಲ್ಲಿವರೆಗೂ ಬಂತು? ಏನು ಅಂತ ಹೇಳಿ ನಿಕ್ಕಿ, ನನಗೂ ಕ್ಲಾರಿಟಿ ಸಿಗ್ತಿಲ್ಲ. ಆದ್ರೆ ಒಂದಿಷ್ಟು ಆಗ್ತಿರೋದಂತೂ ಸತ್ಯ. ನಿಂಗೆ ಗೊತ್ತಾ, ನಾನು ಎಕ್ಸ್ಪೆಕ್ಟ್ ಮಾಡದೇ ಇರೋದೆಲ್ಲಾನು ಆಗ್ತಿದೆ. ನಿಜವಾಗ್ಲೂ ಇದನ್ನೆಲ್ಲ ನೋಡಿದ್ರೆ ನನಗೆ ಆಶ್ಚರ್ಯ ಅನ್ನಿಸ್ತಿದೆ ಕಣೆ. ಏನೋ ಒಂಥರ ಬೇರೆನೇ ಫೀಲಿಂಗ್ ಇದೆ, ಆದ್ರೆ ಅದೇನು ಅಂತ ಹೇಳ್ಕೊಳಕ್ ಆಗ್ತಿಲ್ಲ. ಅಂದ್ರೆ ಇದು ಪಕ್ಕಾ ಲವ್ ಅಂತಾನೆ ಕಣೆ, ಲಾಕ್ ಆದೆ ಅಂತಾನೆ ಲೆಕ್ಕ. ಬಾಸ್ ಬಂದ್ರು. ಗೌತಮಿ ಸರ್, ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು. ಯಾ, ಓಕೆ ಸರ್. ಸರ್, ಏನೋ ಮಾತಾಡಬೇಕು ಅಂದ್ರಿ, ಬಟ್ ಏನೂ ಮಾತಾಡ್ತಿಲ್ಲ. ಆ್ಯಕ್ಚುಲಿ ಅದು ನಾನು ನಿಮ್ಮ ಹತ್ರ ಸಾರಿ ಕೇಳಬೇಕಿತ್ತು. ಸಾರಿನಾ? ಯಾಕೆ ಸರ್? ಅದು ನನ್ನಿಂದ, ನೀವು ನನ್ನ ಜೊತೆ ಬಂದಿದ್ದರಿಂದ ಎಷ್ಟೆಲ್ಲ ಚೀಪ್ ಮಾತುಗಳನ್ನ ಕೇಳಬೇಕಾಯ್ತು. ಅದಕ್ಕೆ ಐ ಆಮ್ ರಿಯಲಿ ಸಾರಿ. ನೀವು ಹೇಳಿದ ಮಾತು ಕರೆಕ್ಟು. ನಾನು ನಿಮ್ಮ ಕನಸನ್ನು ಅರ್ಥ ಮಾಡ್ಕೋಬೇಕಾಯ್ತು. ಇದೇ ಕಾರಣದಿಂದ ಅಲ್ವಾ ನೀವು ನನ್ನ ಅವಾಯ್ಡ್ ಮಾಡಿದ್ದು. ನಾನು ಅದನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ನಿಮಗೆ ತುಂಬಾ ಹರ್ಟ್ ಆಗೋ ಥರ ಆಗೋಯ್ತು. ಐ ಆಮ್ ರಿಯಲಿ ಸಾರಿ. ಯು ಡೋಂಟ್ ಹ್ಯಾವ್ ಟು ಬಿ ಸಾರಿ ಸರ್. ನೀವು ಯಾವುದು ಬೇಕು ಅಂತ ಮಾಡಿಲ್ವಲ್ಲ. ಮೋರ್ ಓವರ್, ಅಷ್ಟೆಲ್ಲ ದೊಡ್ಡ ಇಶ್ಯೂ ಆದರೂ ನೀವು ನನ್ನ ಸಪೋರ್ಟಿಗೆ ನಿಂತ್ಕೊಂಡ್ರಿ, ಅದು ತುಂಬಾ ದೊಡ್ಡದು ಸರ್. ಎಲ್ರ ಮುಂದೆ ನನ್ನ ಪರವಾಗಿ ನಿಂತ್ರಿ, ಎಲ್ರ ಮುಂದೆ ನನ್ನ ರೆಸ್ಪೆಕ್ಟ್ನ ಎತ್ತು ಹಿಡಿದ್ರಿ. ಇದಕ್ಕಿಂತ ನಾನೇನು ಎಕ್ಸ್ಪೆಕ್ಟ್ ಮಾಡಬಲ್ಲೆ ಸರ್? ಇದ್ರ ಮುಂದೆ ನೀವು ಸಾರಿ ಕೇಳಬೇಕಾಗಿಲ್ಲ ಸರ್. ಆ್ಯಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ನೋಡಿ, ದಟ್ಸ್ ಮೈ ಡ್ಯೂಟಿ. ನೋಡಿ, ನಿಜ ಹೇಳಬೇಕು ಅಂದರೆ ಫಸ್ಟ್ ಟೈಮ್ ನಿಮ್ಮನ್ನ ನೋಡಿದಾಗಲೇ ನಾನು ಕಳೆದೋದೆ. ನಿಮ್ಮನ್ನು ನೋಡಿದಾಗಲಿಂದ ನಾನಾಗಿಲ್ಲ. ಅದೇನೋ ಗೊತ್ತಿಲ್ಲ, ನೀವು ನನ್ನ ಎದುರುಗಡೆ ಬಂದರೆ ಸಾಕು, ನನಗೆ ಗೊತ್ತಿಲ್ಲದಿರೋ ಹಾಗೆ ನನ್ನ ಹಾರ್ಟಲ್ಲಿ ಒಂದು ಲವ್ ಬೀಜಂ ಶುರು ಆಗುತ್ತೆ. ನನಗನ್ಸುತ್ತೆ ನಾವಿಬ್ರು ಎರಡಲ್ಲ, ಒಂದೇ. ನಾನೇ ನೀವು,
ನೀವೇ ನಾನು. ಇನ್ನೂ ಈ ಥರ ಏನೇನೋ ಹೇಳಬೇಕು ಅಂತ ಅನಿಸುತ್ತೆ. ಆದರೆ ಸದ್ಯಕ್ಕೆ ಒಂದು ಮಾತ್ರ ಹೇಳ್ತೀನಿ ಕಣ್ರಿ, ನಿಮ್ಮ ಜೊತೆ ಲೈಫ್ ಲಾಂಗ್ ಹೀಗೆ ಇರಬೇಕು ಅಂತ ಆಸೆ ಪಡ್ತಿದ್ದೀನಿ. ಈ ಬುಕ್ಕೆ ತಗೊಳ್ಳಿ. ಇದರಲ್ಲಿ ಇರೋದು ಬರೀ ಹೂವಲ್ಲ, ನನ್ನ ಫೀಲಿಂಗ್ಸ್. ದಯವಿಟ್ಟು ಈ ಬೊಕ್ಕೆನ ತಗೊಂಡು ನನ್ನ ಲವ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಅಯ್ಯೋ ಅಯ್ಯೋ ಸೂಪರ್ ಸೂಪರ್ ಸೂಪರ್. ಒಂದು ಕ್ಷಣಕ್ಕೆ ನಾನು ನಿಂಗೆ ನಿಮ್ಮನ್ನ ಲವ್ ಮಾಡಬೇಕು ಅನಿಸ್ಬಿಟ್ಟು ಬಿಟ್ಟಕ್ಕೆ ಬಾಸು ಸೂಪರ್ ಬಾಸು. ಇದನ್ನೇನಾದ್ರೂ ನಮ್ಮ ಬಾವಿ ಅತ್ತಿಗೆ ಕೇಳ್ಬಿಟ್ರೆ ಕ್ಲೀನ್ ಬೋಲ್ಡ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾರು ಕರೆಕ್ಟಂಗಿತ್ತು, ಬೋಲ್ಡ್ ಆಗೇಬೇಕು, ಹಾಗೆ ಆಗತ್ತೆ, ಅದಕ್ಕೆ ಬಿದ್ದೇ ಬೀಳ್ತಾರೆ ಬಸು. ಆದರೆ ನೀವು ಕೊನೆ ಡೈಲಾಗ್ನ ಹೇಳ್ತಿರಲ್ಲ, ಆ ಡೈಲಾಗ್ನ ಹೇಳಿ ಮುಗಿಸ್ತಿದಂಗೆ ನಿಮ್ಮ ಇಮೋಷನಲ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ಹಂಗೆ ಕೆಳಗಡೆ ರಪ್ಪ ಅಂತ ಕುಸಿದು ಬಿದ್ದು ಬಿಡ್ಬೇಕು ಬಸು. ಅದನ್ನು ಮಾತ್ರ ಮರಿಬೇಡಿ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಸರಿ, ಹೇಗೂ ಒಂದ್ಸಲ ಎಲ್ಲ ಹೇಳ್ಬಿಟ್ನಲ್ಲ, ಮತ್ತೆ ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡೋಣ. ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಕಮಾನ್ ಮಾಡಿ 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 ಮಾಡಿ